ಇದು ಭೂಮಿ ಮೇಲೆ ನಿಜವಾದ ಸ್ವರ್ಗ ಅಂದ್ರೆ ಸ್ಲೋ ಮೂವಿಂಗ್ ಲೈಫು, ಹಳ್ಳಿ ವಾತಾವರಣ, ಆರ್ಗ್ಯಾನಿಕ್ ಫಾರ್ಮಿಂಗು, ರುಚಿಕರವಾದ ಊಟ ಇನ್ನೇನ್ ಬೇಕು. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಈ ಬಿಸಿ ಲೈಫ್ ಇಂದ 2 ದಿನ ಬ್ರೇಕ್ ತಗೊಂಡು ನಾನು ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಟಿಪ್ಟೂರ್ ಅಲ್ಲಿರೋ ಈ ಜಾಗಕ್ಕೆ ಬಂದ್ವಿ. ತಣ್ಣಗಿರೋ ಮಜ್ಜಿಗೆ ಕುಡಿದು ಹನಿ ಬಿ ಹಾರ್ವೆಸ್ಟಿಂಗು ಮತ್ತೆ ಹನಿ ಎಕ್ಸ್ಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಆರ್ಗ್ಯಾನಿಕ್ ಕಂಪೋಸ್ಟಿಂಗ್ ಹೆಂಗ್ ಮಾಡ್ಬೇಕಂತಾನು ತಿಳ್ಕೊಂಡ್ವಿ. ಆಮೇಲೆ ಎತ್ತಿನ ಗಾಡಿಲಿ ರೈಡ್ ಹೋಗಿ ಎಳ್ನೀರ್ ಕುಡ್ಕೊಂಡು ಬಂದ್ವಿ. ನಮ್ಮ ಹಳೆ ಬಟ್ಟೆ ಕೊಟ್ಟು ಹೊಸ ಬ್ಯಾಗ್ ಕೂಡ ಹೊಲ್ಸ್ಕೊಂಡ್ವಿ. ಆರ್ಗ್ಯಾನಿಕ್ ಬ್ರೀಫಿಂಗ್ ಮುಗಿಸಿ ರುಚಿಕರವಾದ ಊಟ ಮಾಡಿದ್ವಿ. ಸಣ್ಣ ಮಕ್ಕಳು ಆರ್ಗ್ಯಾನಿಕ್ ಸೀಡ್ ಬಾಲ್ಸ್ ನ ಮಾಡೋದು ನೋಡ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಂಡು ಹಸುಗಳ ಪಾಲನೆ ಪೋಷಣೆ ಬಗ್ಗೆನೂ ತಿಳ್ಕೊಂಡ್ವಿ. ಹಸು ಹಾಲ್ ಕರಿಯೋದ್ ಬಗ್ಗೆ ತಿಳ್ಕೊಂಡು ಹಸಿ ಹಾಲ್ ಕುಡಿದ್ವಿ. ಸಂಜೆ ಸ್ನಾಕ್ಸ್ ಕ್ಯಾಂಪ್ ಫೈರ್ ನ ಎಂಜಾಯ್ ಮಾಡಿ ಊಟ ಮಾಡಿ ಡೇ ಒನ್ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವಾಕ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಇದು ಹನಿ ಜೊತೆ ಬ್ರೇಕ್ಫಾಸ್ಟ್ ನ ಮುಗಿಸಿ ಮನೆಗೆ ತಗೊಂಡೋಗಕ್ಕೆ ಹಾರ್ವೆಸ್ಟಿಂಗ್ ನ ಮಾಡಿದ್ವಿ. ಇದಾದ್ಮೇಲೆ ಇವ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡು ಕೋಕೋನಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಅವರು ಸಣ್ಣ ಮಕ್ಕಳು ಎಲ್ಲ ಸೇರಿ ಗೇಮ್ಸ್ ಆಕ್ಟಿವಿಟೀಸ್ ನೆಲ್ಲ ಆಡಿದ್ವಿ. ಆಮೇಲೆ ಮಧ್ಯಾಹ್ನದ ಲಂಚ್ ಮುಗಿಸಿ ಶಾಪಿಂಗ್ ಮಾಡಿ ಡೇ 2 ನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಇದೇ ರೀತಿ ನೀವು ಕೂಡ ಎಂಜಾಯ್ ಮಾಡ್ಬೇಕಂದ್ರೆ ಟಿಪ್ಟೂರ್ ಅಲ್ಲಿರೋ ಅಕ್ಷಯ ಕಲ್ಪ ಫಾರ್ಮ್ ನ ವಿಸಿಟ್ ಮಾಡಿ.